ದಾವಣಗೆರೆ ಹಾಸ್ಟೆಲ್ನಿಂದ ನಾಪತ್ತೆಯಾಗಿದ್ದಂತಹ ವಿದ್ಯಾರ್ಥಿ ಕೊನೆಗೂ ಪತ್ತೆಯಾಗಿದ್ದಾನೆ. ಪಂಚೇನಹಳ್ಳಿ ಬಸ್ ನಿಲ್ದಾಣದಲ್ಲಿ ಜೀವನ ಪತ್ತೆಯಾಗಿದ್ದು ಅಲ್ಲಿಗೆ ನಾಪತ್ತೆ ಪ್ರಕರಣ ಸುಖಾಂತ್ಯ ಕಂಡಿದೆ. ಚಿಕ್ಕಮಗಳೂರು ಜಿಲ್ಲೆ ಕಡೂರು ತಾಲೂಕಿನ ಪಂಚೇನಹಳ್ಳಿಯಲ್ಲಿ ದಾವಣಗೆರೆಯ ವಿದ್ಯಾರ್ಥಿ ಪತ್ತೆಯಾಗಿದ್ದಾನೆ. ಮಾಧ್ಯಮಗಳಲ್ಲಿ ಬಂದಂತಹ ಸುದ್ದಿಯನ್ನ ಗಮನಿಸಿದ್ರು ಓರ್ವ ಪ್ರಯಾಣಿಕನ ಮೊಬೈಲ್ನಿಂದ ತಂದೆಗೆ ಫೋನ್ ಮಾಡುವಂತಹ ಕೆಲಸವನ್ನ ನಂತರ ನಾಪತ್ತೆಯಾಗಿದ್ದಂತಹ ಜೀವನ್ ಮಾಡ್ತಾನೆ. ಪಂಚೇನಹಳ್ಳಿಗೆ ತೆರಳಿ ಸದ್ಯ ಮಗನನ್ನ ಕರ್ಕೊಂಡು ಹೋಗುವಂತಹ ಕೆಲಸವನ್ನ ತಂದೆ ಮಾಡ್ತಿದ್ದಾರೆ. ವಾರ್ಡನ್ ಬೇರೆಯವರ ಪ್ಯಾಂಟ್ ಹಾಕಿದೀಯಾ ಅಂತ ಹೇಳಿದ್ರು, ಇಲ್ಲ ಅಂದ್ರೆ ನಿಜ ಹೇಳುವಂತ ತಲೆಯ ಜುಟ್ಟು ಹಿಡ್ಕೊಂಡ್ರು ನಂದು. ಬಳಿಕ ಹಾಸ್ಟೆಲ್ ವಾರ್ಡನ್ ಪ್ಯಾಂಟ್ ಬಿಚ್ಚೋಕ್ ಹೇಳಿದ್ರು, ಪ್ಯಾಂಟ್ ಬಿಚ್ಚಿ ಹೆಗಲ್ ಮೇಲೆ ಇಟ್ಕೊಂಡು ಹೋದೆ ಅಂತ ಹೇಳಿ ಜೀವನ್ ವಾರ್ಡನ್ ವಿರುದ್ಧ ಆರೋಪವನ್ನ ಮಾಡಿದ್ದಾನೆ. ಜೊತೆಗೆ ವಾರ್ಡನ್ ವಿರುದ್ಧ ಕ್ರಮ ಕೈಗೊಳ್ಳುವಂತೆ ಆ ಬಾಲಕನ ಚಿಕ್ಕಮ್ಮ ಲತಾ ಅವರು ಆಗ್ರಹವನ್ನ ಮಾಡಿದ್ದಾರೆ. ಪುಷ್ಪಾ ಮಹಾಲಿಂಗಪ್ಪ ವಸತಿ ಶಾಲೆ, ಅಲ್ಲಿಂದ ವಿದ್ಯಾರ್ಥಿ ನಾಪತ್ತೆಯಾಗಿದ್ದು ಪ್ರಕರಣ ಆತಂಕಕ್ಕೆ ಕಾರಣ ಆಗಿತ್ತು. ಪೋಷಕರು ಗಾಬರಿಯಾಗಿದ್ರು. ಬಾಲಕನಿಗೆ ಏನಾಗಿರಬಹುದೋ ಏನೋ ಅನ್ನುವಂಥ ಕಳವಳ ಕಾಡಿತ್ತು. ಆ ಕೇಸ್ ಈಗ ಸುಖಾಂತ್ಯ ಕಂಡಿದೆ. ಚಿಕ್ಕಮಗಳೂರು ಜಿಲ್ಲೆ ಕಡೂರು ತಾಲೂಕಿನ ಪಂಚೇನಹಳ್ಳಿಯ ಬಸ್ ನಿಲ್ದಾಣದಲ್ಲಿ ಜೀವನ್ ಪತ್ತೆಯಾಗಿದ್ದಾನೆ. ರಕ್ಷಿಸಲ್ಪಟ್ಟಂತಹ ಬಾಲಕನ ದೃಶ್ಯವನ್ನ ಗಮನಿಸ್ತಾ ಇದ್ದೀರಿ. ಮಾಧ್ಯಮಗಳಲ್ಲಿ ಬಂದಂತಹ ಸುದ್ದಿಯನ್ನ ಓರ್ವ ಪ್ರಯಾಣಿಕ ಗಮನಿಸಿದ್ರು. ಅನಂತರ ಹೋಗಿ ಜೀವನ್ನ ಮಾತನಾಡಿಸ್ತಾರೆ. ಆಗ ಜೀವನ್ ಅವ್ರ ಫೋನಿಂದ ತನ್ನ ತಂದೆ ಕಾಲ್ ಮಾಡ್ತಾನೆ. ಈಗ ಪಂಚೇನಹಳ್ಳಿಗೆ ಹೋಗಿ ಮಗನನ್ನ ಮನೆಗೆ ಕರ್ಕೊಂಡು ಹೋಗುವಂತಹ ಕೆಲಸವನ್ನ ತಂದೆ ಸತೀಶ್ ಮಾಡ್ತಿದ್ದಾರೆ. ಕಾರಣ ಏನು? ಹಾಸ್ಟೆಲ್ ಬಿಟ್ಟು ಹೋಗೋದಕ್ಕೆ, ಜೀವನ್ ಹಾಸ್ಟೆಲ್ನಿಂದ ಹೊರ ಹೋಗೋದಕ್ಕೆ ಕಾರಣ ಏನು ಅಂತಂದ್ರೆ ಆತ ಒಂದು ಆರೋಪವನ್ನ ಮಾಡಿದ್ದಾನೆ. ಹಾಸ್ಟೆಲ್ನ ವಾರ್ಡನ್ ಬೇರೆಯವರ ಪ್ಯಾಂಟ್ ಹಾಕಿದೀಯಾ ಅಂತ ಈತನನ್ನ ಪ್ರಶ್ನೆ ಮಾಡಿದ್ರಂತೆ, ಬೈದ್ರಂತೆ. ಇಲ್ಲ ಅಂದ್ರೆ ಸತ್ಯ ಹೇಳು ಅಂತ ಹೇಳಿ ಜುಟ್ಟು ಹಿಡ್ಕೊಂಡು ಹಲ್ಲೆಯನ್ನ ಕೂಡ ಮಾಡಿದ್ದಾರೆ ಎನ್ನುವಂಥ ಆರೋಪ ಇದೆ. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಮಹದೇವ್ ನೀಡ್ತಾ ಹೋಗ್ತಾರೆ. ಮಹದೇವ್, ಕಳವಳಕ್ಕೆ ಕಾರಣ ಆಗಿತ್ತು, ಆತಂಕಕ್ಕೆ ಕಾರಣ ಆಗಿತ್ತು, ಆ ಬಾಲಕನಿಗೆ ಏನಾಗಿರಬಹುದೋ ಏನೋ ಅನ್ನುವಂಥ ಭಯ ಇತ್ತು. ಪ್ರಕರಣ ಸುಖಾಂತ್ಯ ಕಂಡಿದೆ. ಬಟ್ ಆರೋಪಗಳು ಕೂಡ ಕೇಳಿ ಬರ್ತಾ ಇದೆ ಹಾಸ್ಟೆಲ್ ವಾರ್ಡನ್ ವಿರುದ್ಧ. ಏನೆಲ್ಲ ಡೀಟೇಲ್ಸ್ ಸಿಗ್ತಾ ಇದೆ ಮಹದೇವ್? ವಿಜಯಶ್ರೀ, ನಿನ್ನೆ ಬೆಳಗ್ಗೆ ಏನು ಬಾಲಕನಿಗೆ ಹಾಸ್ಟೆಲ್ ವಾರ್ಡನ್ ಏನು ಬೈದಿರ್ತಾರೆ, ಬೈದ ನಂತರ ಆತ ರಾತ್ರಿ ಈ ರೀತಿಯಾಗಿ ನನಗೆ ಅವಮಾನ ಆಗಿದೆ ಅಂತ ಹೇಳಿ ಹಾಸ್ಟೆಲ್ ಬಿಟ್ಟು ಓಡಿ ಬರುವಂತ ಕೆಲಸವನ್ನ ಮಾಡ್ತಾನೆ. ಅಲ್ಲಿಂದ ಪೋಷಕರಿಗೂ ಕೂಡ ಅಲ್ಲಿನ ಆಡಳಿತ ಸಿಬ್ಬಂದಿ ಆಗ್ಲಿ ಯಾವುದೇ ರೀತಿ ಅಂತ ಮಾಹಿತಿಯನ್ನ ಕೊಟ್ಟಿರುವುದಿಲ್ಲ. ನಂತರ 10 ಗಂಟೆಗೆ ಅವರು ಕೂಡ ಆತಂಕಕ್ಕೆ ಒಳಗಾಗ್ತಾರೆ. ಎಲ್ಲಿ ಹೋಗಿದ್ದಾನೇನೋ, ಮನೆಗೆ ಏನಾದ್ರು ಬಂದಿರಬಹುದೇನೋ ಅಂತ ಪೋಷಕರಿಗೆ ಮಾಹಿತಿಯನ್ನ ಕೊಟ್ಟಾಗ ಅಲ್ಲಿ ವಿಚಾರ ಗೊತ್ತಾಗುತ್ತೆ. ಮಗ ಹಾಸ್ಟೆಲ್ ಅನ್ನ ಬಿಟ್ಟು ಹೋಗಿದ್ದಾನೆ ಅಂತ ಹೇಳಿ. ಆತನ ಕಡೆ ಫೋನ್ ಇರೋದಿಲ್ಲ, ಮನೆಗೂ ಕೂಡ ಯಾವುದೇ ರೀತಿ ಅಂತ ಮಾಹಿತಿಯನ್ನ ಕೊಟ್ಟಿರೋದಿಲ್ಲ. ಏಕಾಏಕಿ ಬಿಟ್ಟು ಹೋಗಿರೋದ್ರಿಂದ ಅವರಿಗೂ ಕೂಡ ಪೋಷಕರಿಗೂ ಆತಂಕ ಆಗಿರುತ್ತೆ ಮತ್ತು ಆ ಶಾಲಾ ಆಡಳಿತ ಮಂಡಳಿಗೂ ಕೂಡ ಆತಂಕ ಆಗಿರುತ್ತೆ. ರಾತ್ರಿಯೂ ಕೂಡ ತಮ್ಮ ಸಿಬ್ಬಂದಿಯನ್ನ ಕಳಿಸಿ ರೈಲ್ವೆ ಸ್ಟೇಷನ್, ಬಸ್ ಸ್ಟ್ಯಾಂಡ್ ಕೂಡ ಎಲ್ಲ ಕೂಡ ಹುಡುಕಾಟವನ್ನ ನಡೆಸುವಂತ ಕೆಲಸವನ್ನ ಅಲ್ಲಿನ ಆಡಳಿತ ಸಿಬ್ಬಂದಿ ಕೂಡ ಮಾಡಿರ್ತಾರೆ. ಯಾವುದೇ ರೀತಿ ಅಂತ ಮಾಹಿತಿ ಸಿಕ್ಕಿರೋದಿಲ್ಲ. ಏನಾದ್ರೂ ಆದ್ರೆ ಮತ್ತೆ ಸಮಸ್ಯೆ ಆಗ್ಬೋದು ಅನ್ನೋ ದೃಷ್ಟಿಯಿಂದ ಆ ಹುಡುಗನನ್ನ ಮನವೊಲಿಸಿ ಕರ್ಕೊಂಡ್ ಬರಬೇಕು ಅಂತ ಹೇಳಿ ಏನು ಅಲ್ಲಿನ ಶಾಲಾ ಆಡಳಿತ ಮಂಡಳಿ ಕೂಡ ಹುಡುಕಾಟವನ್ನ ನಡೆಸಿರ್ತಾರೆ. ಆದ್ರೆ ಪೋಷಕರು ಕೂಡ ಮಾಹಿತಿಯನ್ನ ಕೊಟ್ಟಿರೋದಿಲ್ಲ, ಪೊಲೀಸರು ಕೂಡ ಮಾಹಿತಿಯನ್ನ ಕೊಟ್ಟಿರೋದಿಲ್ಲ. ಅಲ್ಲಿನ ಹಾಸ್ಟೆಲ್ ವಾರ್ಡನ್ ಈ ರೀತಿಯಾಗಿ ಬೈದ ಅಂತ ಹೇಳಿ ಸದ್ಯಕ್ಕೆ ಆ ಹುಡುಗ ಕೂಡ ಒಂದು ವಿಡಿಯೋನ ಬಿಡುಗಡೆ ಮಾಡಿದ್ದಾನೆ. ಅಂದ್ರೆ ನಾನು ಪ್ರೇಯರ್ ಅಲ್ಲಿ ನಿಂತಾಗ ಅಲ್ಲೇ ಗ್ರೌಂಡ್ ನಲ್ಲೂ ಕೂಡ ನೀನು ಪ್ಯಾಂಟ್ ಅನ್ನ ಬಿಚ್ಚು ಅಂತ ಹೇಳಿ, ಬೇರೆಯವರ ಪ್ಯಾಂಟ್ ಯಾಕೆ ಹಾಕಿದ್ಯಾ ಅಂತ ಹೇಳಿ ಏಕಾಏಕಿ ಆತನನ್ನ ಪ್ಯಾಂಟ್ ಅನ್ನ ಬಿಚ್ಚಿಸಿ ಗ್ರೌಂಡ್ ಇಂದ ಕಳಿಸುವಂತ ಕೆಲಸವನ್ನ ಮಾಡಿದ್ರು ಅಂತ ಹೇಳಿ ಗಂಭೀರ ಆರೋಪವನ್ನು ಮಾಡಿದ್ರು. ಇದು ನನಗೆ ಅವಮಾನಕ್ಕೆ ಕಾರಣ ಆಗಿತ್ತು. ಹೀಗಾಗಿ ನಾನು ಹಾಸ್ಟೆಲ್ ಅನ್ನ ಬಿಟ್ಟು ಹೋಗಿದ್ದೆ ಅಂತ ಹೇಳಿ ಪೋಷಕರಿಗೆ ಈಗಾಗಲೇ ಅಂತ ಹೇಳಿರುವಂತದ್ದು ಮತ್ತು ವಿಡಿಯೋ ಕೂಡ ಒಂದು ಬಿಡುಗಡೆ ಮಾಡಿರುವಂತದ್ದು. ಇಲ್ಲಿನ ಸಿಬ್ಬಂದಿ ಕೂಡ ಅಂದ್ರೆ ಈಗಾಗಲೇ ಶಾಲಾ ಆಡಳಿತ ಮಂಡಳಿ ಏನ್ ಹೇಳುತ್ತೆ ಅಂತಂದ್ರೆ ಈ ರೀತಿ ಆದಂತ ಯಾವುದೇ ಘಟನೆ ನಡೆದಿಲ್ಲ. ಆತನಿಗೆ ಬೇರೆ ಬೇರೆ ಕಾಯಿಲೆಗಳು ಬಂದ್ರೆ ಒಬ್ಬರಿಗೆ ಸಮಸ್ಯೆ ಆಗ್ಬೋದು ಅನ್ನೋ ದೃಷ್ಟಿಯಿಂದ ಅಲ್ಲಿನ ಹಾಸ್ಟೆಲ್ ವಾರ್ಡನ್ ಬಟ್ಟೆಯನ್ನ ಆ ರೀತಿ ಹಾಕೋಬಾರ್ದು ಅಂತ ಹೇಳಿ ಹೇಳಿದ್ರಿಂದ ಅದನ್ನೇ ಆತ ಸೀರಿಯಸ್ ಆಗಿ ತೆಗೆದುಕೊಂಡು ಹೋಗಿದ್ದಾನೆ ಅಂತ ಹೇಳ್ತಾರೆ. ಆದ್ರೆ ಈ ರೀತಿಯಾಗಿ ಅವರು ಸ್ಪಷ್ಟನೆ ಕೊಡೋದಕ್ಕೆ ಆ ಹುಡುಗನೇ ಈಗ ವಿಡಿಯೋನ ಬಿಡುಗಡೆ ಮಾಡಿ ಈ ರೀತಿಯಾಗಿ ನನಗೆ ಅವಮಾನ ಮಾಡಿರೋದಕ್ಕೆ ನಾನು ಹಾಸ್ಟೆಲ್ ಅನ್ನ ರಾತ್ರಿ ಬಿಟ್ಟು ಹೋಗ್ಬೇಕಾಯ್ತು ಅಂತ ಏನೊಂದು ಮಾತನ್ನ ಮತ್ತು ಹಾಸ್ಟೆಲ್ ವಾರ್ಡನ್ ಮೇಲೆ ಒಂದು ಗಂಭೀರ ಆರೋಪವನ್ನ ಮಾಡಿರುವಂತದ್ದು. ಇನ್ನಾದ್ರೂ ಈ ರೀತಿ ಆದಂತ ಅಮಾನವೀಯವಾಗಿ ನಡೆದುಕೊಳ್ಳೋದು ಸಿಬ್ಬಂದಿಗಳು ಬಿಡಬೇಕು. ಯಾಕಂತಂದ್ರೆ ಮಕ್ಕಳು ತುಂಬಾ ಸೂಕ್ಷ್ಮವಾಗಿ ಇರ್ತಾರೆ. ಅವ್ರ ಮೇಲೆ ಯಾವ ರೀತಿ ಪರಿಣಾಮ ಬರುತ್ತೆ, ಹೇಗಾಗುತ್ತೆ ಅಂತ ಗೊತ್ತಾಗೋದಿಲ್ಲ. ಕೆಲವೊಂದಿಷ್ಟು ಮಕ್ಕಳಿಗೆ ಬೈದ್ರೆ ಅದು ತಿಳ್ಕೊಳ್ತಾರೆ, ಸುಮ್ಮನೆ ಇರ್ತಾರೆ. ಆದ್ರೆ ಕೆಲವೊಂದಿಷ್ಟು ಸೆನ್ಸಿಟಿವ್ ಮಕ್ಕಳು ಈ ರೀತಿ ಆದ್ರೆ ಏನಾದ್ರೂ ಅನಾಹುತ ಆಗಿದ್ರೆ, ಏನಾದ್ರೂ ಸಮಸ್ಯೆ ಆಗಿದ್ರೆ ಮಕ್ಕಳನ್ನ ಯಾರು ತಂದು ಕೊಡ್ತಾರೆ ಅಂತ ಅದ್ರ ಪೋಷಕರು ಕೂಡ ಒಂದು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ರು. ಈ ಹಿಂದಿನಿಂದಲೂ ಕೂಡ ಇಂಥ ಘಟನೆಗಳು ಈ ಕಾಲೇಜಲ್ಲಿ, ಶಾಲೆಯಲ್ಲಿ ಆಗ್ತಾ ಇದೆ ಅಂತ ಹೇಳಿ ಒಂದು ಗಂಭೀರ ಆರೋಪವನ್ನು ಕೂಡ ಇಲ್ಲಿನ ಪೋಷಕರು ಮಾಡ್ತಾ ಇದ್ರೆ ಈ ಬಗ್ಗೆ ಅಧಿಕಾರಿಗಳು DDP ಆಗಿರ್ಬೋದು, DDPU ಆಗಿರ್ಬೋದು ಇದನ್ನ ಗಂಭೀರವಾಗಿ ಪರಿಗಣಿಸಬೇಕು. ಈ ರೀತಿಯಾಗಿ ಮಕ್ಕಳಿಗೆ ಚಿತ್ರಹಿಂಸೆ ಮಾಡೋದು, ಅಮಾನವೀಯವಾಗಿ ನೋಡ್ಕೊಳ್ಳೋದು, ಅವ್ರಿಗೆ ಸ್ಟ್ರಿಕ್ಟ್ ಆಗಿ ಒಂದು ಅಂದ್ರೆ ಅವರ ಮೇಲೆ ಒಂದು ಗಂಭೀರ ವಿಚಾರಣೆಯನ್ನ ಮಾಡಿ
ಈ ರೀತಿಯಾಗಿ ಅಮಾನವೀಯವಾಗಿ ನಡೆದುಕೊಂಡಂತ ಸಿಬ್ಬಂದಿಯನ್ನು ಕೂಡ ಸಸ್ಪೆಂಡ್ ಮಾಡಬೇಕು ಅಂತ ಹೇಳಿ ಒತ್ತಾಯವನ್ನು ಮಾಡ್ತಾರೆ. ಈ ರೀತಿಯಾಗಿ ಇಟ್ಕೊಂಡ್ರೆ ಮತ್ತೆ ನಮ್ಮ ಬೇರೆ ಮಕ್ಕಳಿಗೆ ತೊಂದರೆ ಆಗ್ಬೋದು, ಹೀಗಾಗಿ ಬೇರೆ ಮಕ್ಕಳ ಮೇಲೆ ಪರಿಣಾಮ ಬೀರ್ಬೋದು ಅನ್ನೋ ದೃಷ್ಟಿಯಿಂದ ಅವರನ್ನ ಅಲ್ಲಿನ ಸಿಬ್ಬಂದಿಯನ್ನ ತೆಗೆದು ಹಾಕಬೇಕು ಅಂತ ಕೂಡ ಪೋಷಕರು ಒತ್ತಾಯವನ್ನು ಮಾಡ್ತಿದ್ರು. ಈಗಾಗಲೇ ನಮ್ಮ ಮಗ ಬಂದಿದ್ದಾನೆ, ಅಂದ್ರೆ ಆತ ಚಿಕ್ಕಮಗಳೂರು ಜಿಲ್ಲೆ ಕಡೂರು ತಾಲೂಕಿನ ಪಂಚನಹಳ್ಳಿಯಲ್ಲಿ ಇದ್ದ, ಆತ ಸಿಕ್ಕಿದ್ದಾನೆ. ನಮ್ಮ ಅಂದ್ರೆ ಆತನ ತಂದೆ ಅವ್ರನ್ನ ಮನೆಗೆ ಕರೆದುಕೊಂಡು ಹೋಗಿದ್ದಾರೆ. ಆತನಿಗೆ ಧೈರ್ಯ ಹೇಳಿ ಈ ರೀತಿಯಾಗಿ ಇನ್ನೊಂದು ರೀತಿ ಘಟನೆ ಆಗ್ಬಾರ್ದು ಅಂತ ಹೇಳಿ ಆತನಿಗೆ ಹೇಳ್ತೇವೆ. ಮತ್ತು ಶಾಲಾ ಆಡಳಿತ ಮಂಡಳಿ ಕೂಡ ಈ ರೀತಿಯಾಗಿ ಕಠೋರವಾಗಿ ನಡ್ಕೊಳ್ಬಾರ್ದು ಅಂತ ಹೇಳಿ ಅವ್ರಿಗೆ ತಿಳಿಯನ್ನ ಹೇಳ್ತೀವಿ. ಮತ್ತು ಇದ್ರ ಬಗ್ಗೆ ಸರ್ಕಾರ ಆಗಿರ್ಬೋದು, ಅಧಿಕಾರಿಗಳಾಗಿರ್ಬೋದು, ಇದ್ರ ಬಗ್ಗೆ ಗಮನ ಹರಿಸಿ ಈ ರೀತಿ ಘಟನೆ ಆಗದಂತೆ ನೋಡ್ಕೊಳ್ಬೇಕು. ಯಾಕಂದ್ರೆ ಮಕ್ಕಳನ್ನ ನಂಬಿ ನಾವು ಶಾಲೆಗೆ ಬಿಟ್ಟಿರ್ತೀವಿ, ಅವ್ರನ್ನ ಚೆನ್ನಾಗಿ ನೋಡ್ಕೋಬೇಕು ಅಂತ ಹೇಳಿ ಅವರು ಒತ್ತಾಯ ಮಾಡಿರುವಂತದ್ದು. ವಿದ್ಯಾ, ಥ್ಯಾಂಕ್ ಯು ಮಹದೇವ್ ತಮ್ಮೆಲ್ಲ ಡೀಟೇಲ್ಸ್ಗೆ.